ಚುನಾವಣೆಯಲ್ಲಿ ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ಈ ಚಿಕ್ಕೋಡಿ ಲೋಕಸಭಾ ಮತಕ್ಷೇತ್ರವನ್ನು ಪ್ರತಿನಿಧಿಸಬೇಕಂತ ನನ್ನ ಹಿತೈಷಿಗಳು ಮತ್ತು ನನ್ನ ಎಲ್ಲ ಹಿರಿಯರ ಒತ್ತಾಯದಿಂದ ನಾನು ಪ್ರತಿಸ್ಪರ್ಧೆ ಮಾಡ್ತಾ ಇದ್ದೀನಿ. ಸರ್, ಇವಾಗ ಈ ದೇಶದಲ್ಲಿ ಈ ಯಾವುದೇ ಪ್ರಾದೇಶಿಕ ಪಕ್ಷ ಇಲ್ಲವೇ ಯಾವುದೇ ಒಂದು ರಾಷ್ಟ್ರೀಯ ಪಕ್ಷ ಇಲ್ಲ ರೀ. ಯಾಕಂದರೆ ಇಲ್ಲಿ ನೋಡಿದ್ರೆ ಬರೀ BJP ಮತ್ತು ಕಾಂಗ್ರೆಸ್ ಇದೆ. ಕಾಂಗ್ರೆಸ್ಸು BJPಗೆ ಅವ್ರದ್ದೇ ಆದಂಥ ಒಂದು ಪಕ್ಷಕ್ಕೆ ಟಿಕೆಟ್ ಕೊಡುವಂಥ ಒಂದು ಅನುಕರಣೆ ಇದೆ. ಈ ಅವರು ಕೊಡುವಂಥ ಈ ಪಕ್ಷ ಟಿಕೆಟ್ ಅನುಕರಣೆಯಲ್ಲಿ ನಾವು ಯಾರೂ ಸುಶಿಕ್ಷಿತರು, ತಿಳುವಳಿಕೆ ಇದ್ದವರು, ಪ್ರಜ್ಞಾವಂತರು ಮತ್ತು ಯಾರು ಜನರ ಬೆಂಬಲ ಇದೆ ಅವ್ರಿಗೆ ಟಿಕೆಟ್ ಕೊಡುವ ಯಾವ ಸಂಭಾವನೆಯೂ ಇಲ್ಲ. ಆ ಕಾರಣಕ್ಕಾಗಿ ನಾನು ಪಕ್ಷೇತರವಾಗಿ ಪ್ರತಿಸ್ಪರ್ಧೆ ಮಾಡ್ತಾ ಇದ್ದೀನಿ. ಯಾಕಂದರೆ ನೀವು ಕೇಳಿದಿರಿ, ಎಲ್ಲ ಪಕ್ಷಗಳು ನಿನ್ನ ಕಡೆ ದುಡ್ಡಿದೆಯೇನಾ, ನಿನ್ನ ಕಡೆ ಜಾತಿ ಬಲ ಇದೆಯೇನಾ, ನೀ ಏನು ಆ ಏರಿಯಾದಾಗ ಬಾಹುಬಲಿ ಇದೆಯೇನೋ ಅಂತ ಕೇಳ್ತಾ ಇದ್ದಾರೆ. ಸೊ ಅವರೇ ಮಾತ್ರ ಎಲೆಕ್ಷನ್ ಮಾಡೋದಾದರೆ ಅದು ಪ್ರಜಾಪ್ರಭುತ್ವಕ್ಕೆ ಮಾರಕ ಅಂತ ತಿಳ್ಕೊಂಡು ನಾನು ಈ 18,50,000 ಮತದಾರರಿರುವಂಥ ಚಿಕ್ಕೋಡಿ ಮತಕ್ಷೇತ್ರವನ್ನು ಪ್ರಜ್ಞಾವಂತರ ಪ್ರತಿನಿಧಿಯಾಗಿ ನಾನು ಪ್ರತಿಪಾದನೆ ಮಾಡ್ತಾ ಇದ್ದೀನಿ. ಒಬ್ಬ ಕೊಡುವಂಥ ಸಂದೇಶ ನಾವು ಜನರು ಸುಖವಾಗಿರಬೇಕು ಮತ್ತು ಶಾಂತಿಯುತವಾಗಿರಬೇಕು ಮತ್ತು ನಮ್ಮ ಪ್ರಗತಿ ಮತ್ತು ಅಭಿವೃದ್ಧಿ ಆಗಬೇಕು ಅಂತಂತಂದರೆ ನಾವೆಲ್ಲರೂ ಪ್ರಜ್ಞಾವಂತರಾಗಿ ಮತ ಹಾಕಬೇಕು. ಯಾವುದೋ 200-300 ರೂಪಾಯಿ ಕೊಡ್ತಾರಂತ ಹೇಳಿ ವೋಟ್ ಹಾಕಿ ನಮ್ಮ ಭವಿಷ್ಯವನ್ನು ಹಾಳು ಮಾಡ್ಕೋಬಾರ್ದು ಅನ್ನೋದನ್ನು ನಾನು ಹೇಳೋನು. ಅದು ಅಲ್ಲದೆ ಇವಾಗ ಈ ರಾಜಕೀಯ ಪಕ್ಷಗಳ ಕುಟುಂಬ ರಾಜಕೀಯ ಮತ್ತು ಹಣ ಯಾರ ಚಿಲ್ಲಾಗ ತುಂಬಿಕೊಂಡು ಆಫೀಸಲ್ಲಿ ಪಾರ್ಟಿ ಆಫೀಸ್ಗಳಲ್ಲಿ ಕುತ್ಕೊಂಡಾರ ಅವ್ರು ಕಂಟ್ರೋಲ್ ಮಾಡ್ತಾ ಇದಾರೆ. ಅದರಿಂದ ನಾವು ಹೊರಗೆ ಬರಬೇಕು ಅನ್ನೋನು. ಯಾಕಂದ್ರೆ ಇವತ್ತು ನಾವು ಬಾಬಾ ಸಾಹೇಬರ 133ನೇ ಪುಣ್ಯತಿಥಿಯನ್ನು ನಾವು ಸಂಭ್ರಮಣೆಯಿಂದ ಆಚರಿಸ್ತಾ ಇದ್ದೇವೆ. ಅವ್ರ ತತ್ವ ಸಿದ್ಧಾಂತಗಳ ಅವ್ರು ಏನು ಹೇಳಿ ಹೋದ್ರು ನಮಗೆ ಮತ್ತು ಸಂವಿಧಾನದ ಮೂಲಕ ಏನು ಕೊಟ್ಟಾರ ಅದನ್ನು ನಾವು ನಿಜವಾಗಿ ಪಾಲಿಸಬೇಕಂತಂದ್ರೆ ಎಲ್ಲರೂ ನೀವು ಈ ಏನು ಈ ಕ್ಷೇತ್ರದಲ್ಲಿ 18,50,000 ಮತದಾರದಾರ ಅವರು ಎಲ್ಲರೂ ಈ ಪ್ರಜಾಪ್ರಭುತ್ವವನ್ನು ಉಳಿಸಬೇಕು, ಬೆಳೆಸಬೇಕು ಮತ್ತು ಅದನ್ನು ಮುಂದುವರ್ಸ್ಕೊಂಡು ಹೋಗಬೇಕು ಅಂತ ತಿಳ್ಕೊಂಡಿದ್ರೆ ಅವರು ಇವಾಗ ಯಾರು ತಿಳುವಳಿಕೆ ಇದಾರ, ಜನರ ಸಮಸ್ಯೆಗಳು ಯಾರು ಸ್ಪಂದನೆ ಮಾಡ್ತಾ ಇದಾರ ಅವ್ರಿಗೆ ವೋಟ್ ಹಾಕಬೇಕು ಅಂತ ಹೇಳಿ ನನ್ನ ಜನರಲ್ಲಿ ಒಂದು ವಿನಂತಿ. ಕಾಂಗ್ರೆಸ್ ಮತ್ತು BJP